ಸರ್ ನಮಸ್ಕಾರ, ನಾನು ಫಾರ್ಮರ್ ಚಾಯ್ಸ್ ಅಂಬರೀಷು. ನೀವೊಂದು ಈ ಸೆಂಟ್ ಬೆಳೆಗೆ ನಮ್ಮ ರಾಟ್ ಕಿಟ್ಟು ಮತ್ತು ಎಫ್ಸಿ ಕಟ್ವೇಜ್ ಬಳಸಿದ್ರಾ. ಸೊ ಇದರಿಂದ ಏನು ಅನುಕೂಲ ಆಯಿತು, ಆಮೇಲೆ ನಮ್ಮ ಪ್ರಾಡಕ್ಟು ನೀವು ಎಷ್ಟು ದಿನದಿಂದ ಬಳಸ್ತಾ ಇದ್ರೆ ತಮ್ಮ ಅಡ್ರೆಸ್ ಮುಖಾಂತರ ಹೇಳಿ ಸರ್. ನಮ್ಮ ಹೆಸರು ರಘುನಾಥ್ ಅಂತ. ಓಕೆ ಸರ್. ಟೇಕಲ್ ಹುಬ್ಳಿ, ಮಾಲೂರು ತಾಲೂಕು, ಎಳವಾಗುಳಿ ಅಂತ. ನಿಮ್ಮದು ಎಳವಾಗುಳಿ ಮಾಜಿ MP ಅವರು. ಹೌದು. ಸರಿ, ಸುಮಾರು ಒಂದು 6-7 ವರ್ಷದಿಂದ ಇವ್ರದ್ದು ಪ್ರಾಡಕ್ಟ್ ಯೂಸ್ ಮಾಡ್ತಾ ಇದ್ದೀವಿ ನಾವು. ಓಕೆ ಸರ್. ಏನೇನು ಬೆಳೆಗೆ ಯೂಸ್ ಮಾಡ್ತಾ ಇದ್ರಿ ಸರ್? ನಾವು ಶುಂಠಿ, ಹೀರೆಕಾಯಿ, ಟೊಮೆಟೊಕು ಎಲ್ಲ ಪ್ರತಿಯೊಂದು ಬೆಳೆಗೂ ಯೂಸ್ ಮಾಡ್ತಾ ಇದ್ದೀರಿ. ಓಕೆ ಸರ್. ಈಗ ಪ್ರಾಡಕ್ಟ್ ಬಳಸ್ತಾ ಇದ್ರಲ್ಲ, 6-7 ವರ್ಷದಿಂದ ಅಂತಿದ್ದೀರಾ. ಸೊ ಆವತ್ತಿಂದನೂ ನಿಮಗೆ ಪ್ರಾಡಕ್ಟಲ್ಲೆಲ್ಲ ಅನುಕೂಲ ಆಗಿದೆ ಅಲ್ವಾ? ಎಲ್ಲ ಅನುಕೂಲ ಆಗಿದೆ ಸರ್. ಆಮೇಲೆ ಈಗ ವಿಲ್ಟ್ ಪ್ರಾಬ್ಲಮ್ಮು ಸಿಕ್ಕಾಪಟ್ಟೆ ಪ್ರಾಬ್ಲಮ್ಸ್ ಇದೆ ಎಲ್ಲ ಕಡೆ. ಏನಾಗ್ತಿದೆ ಅಂದರೆ ಇವತ್ತು ಸೆಂಟೆಲ್ಲನ ಉಣೋಕ್ಕೆ ರೈತರು ಭಯಪಡ್ತಾವ್ರೆ. ಈಗ ನಾವೊಂದು 80% ರೈತರಿಗೆ ರಿಸಲ್ಟ್ ಇದೆ ಅಂತ ನಾವು ಹೇಳ್ತಾ ಇದ್ದೀವಿ. ಸೊ ನಿಮಗೆ ನೀವು ಒಂದೇ ರಾಟ್ ಕಿಟ್ ಬಳಸಿ ರಿಸಲ್ಟ್ ಇಷ್ಟಕ್ಕೆ ಕಂಟ್ರೋಲ್ ಆಗಿ ಈ ಹೂವು ಕೊಯ್ತಾ ಇದ್ದೀರಾ. ಸೊ ಬೇರೆ ರೈತರಿಗೆ ಪಾಪ ಅವ್ರಿಗೆ ಕಂಟ್ರೋಲ್ಮೆಂಟ್ ಕಡಿಮೆ ಇದೆ. ಸೊ ಇದ್ರ ಬಗ್ಗೆ ನನಗೂ ಭಯ ಇದಾಗಿತ್ತು. ಪ್ರತಿಯೊಂದು ರೈತರದ್ದು ನೋಡೋಕೆ ಹೋದಲ್ಲಿ ಪ್ರತಿಯೊಂದು ಇಲ್ಟು ಅಲ್ಲ, ನಂದು ಹೋಗ್ಬಿಡ್ತು. ಹೂವು ಸಾಂಪಲ್ ಆದಲ್ಲೇ ಒಂದು ಎಳೆ ಗಿಡದಲ್ಲೇ ಒಂದ್ಸತಿ ಹೋಗ್ತಾ ಇತ್ತು, ಎಲ್ಲ ಹೋಗ್ತಾ ಇತ್ತು. ಆಮೇಲೆ ನಾನು ಸುಮಾರು 6 ವರ್ಷದಿಂದ ಯೂಸ್ ಮಾಡ್ತಾ ಇದ್ನಲ್ಲ, ತಿರುಗಿ ಪ್ರಾಡಕ್ಟ್ ಬಗ್ಗೆ ಸ್ವಲ್ಪ ಇನ್ನೂ ತಿಳ್ಕೊಂಡು ತಿರ್ಗಾ ಕಿಟ್ ಒಂದು ಕೊಟ್ಟರು. ಓಕೆ ಸರ್. ಅಂದರೆ ರಾಟ್ ಕಿಟ್ ಅಂತ ಎಷ್ಟು ಸಲ ಬಿಡಕ್ಕೆ ಬರುತ್ತೆ? ಅದು 2 ಟೈಮ್ ಬಿಡಬೇಕು. ಓಕೆ ಸರ್. ಒಂದ್ಸತಿ ಬಿಟ್ಮೇಲೆ 3 ದಿವಸ ಬಿಟ್ಕೊಂಡು ಆಮೇಲೆ 3 ದಿನ ಬಿಟ್ಕೊಂಡು ಮಾಡಬೇಕು. ಓಕೆ. ಚೆನ್ನಾಗಿ ಸ್ವಲ್ಪ ಬೆಡ್ ನೆನ್ಸ್ಕೊಬೇಕು. ನೆನ್ಸಿದಾದ್ಮೇಲೆ ಬಿಟ್ಟಿದ ಮೇಲೆ 3 ದಿವಸ 2 ದಿವಸ ನೀರು ಬಿಡೋದಿರಾ ಬಿಟ್ಕೊಂಡು ತಿರ್ಗಾ ಬಿಟ್ಟು ಒಂದ್ಸತಿ ಬಿಟ್ರೆ ಅಲ್ಲಿ ಫುಲ್ ಕಂಟ್ರೋಲ್ ಬರ್ತದೆ. ನಂದು ಒಂದೊಂದೆಲ್ಲ ಕಾಣಿಸೋಕೆ ಸ್ಟಾರ್ಟ್ ಆಯಿತು, ನನಗೆ ಬೇಜಾರಾಗಿತ್ತು. ಆಮೇಲೆ ಈ ಥರ ಕಾಣಿಸ್ತಾ ಇತ್ತು. ಈಗ ಅದು ಇದು ಎಷ್ಟು ದಿನದಲ್ಲಿ ಕಾಣಿಸ್ಕೊಂತು ಸರ್? ಇದು ಅದು 1.5-2 ತಿಂಗಳಲ್ಲಿ ಕಾಣಿಸ್ಕೊಂತು. ಓಕೆ. ನಿಮ್ಮ 1.5-2 ತಿಂಗಳಲ್ಲಿ ಕಾಣಿಸ್ಕೊಂತು. ಆಮೇಲೆ ರಾಟ್ ಕಿಟ್ ಬಿಟ್ಕೊಂಡೋದನ್ನು ಆಮೇಲೆ ಕಂಟ್ರೋಲ್ ಬಂತು. ಅಂದರೆ ಈಗ ಅಲ್ದೇನು ಇತ್ತು ಆ ಗಿಡ ಇನ್ನೊಂದು ಗಿಡಕ್ಕೆ ಹೋಗಿಲ್ಲ, ಸ್ಟಾಪ್ ಆಗಿದೆ, ಮುಂದಕ್ಕೂ ಅಡ್ಡಿಲ್ಲ. ಈಗ ಕೆಲವ್ರಿಗೆ ಏನಂದ್ರೆ ಒಂದು 15-20 ದಿವಸ ಬಿಟ್ಟು ಮತ್ತೆ ಬರ್ತದೆ ಅಂತ ಹೇಳ್ತಾರೆ. ನಿಮ್ಗೆ ಆ ಥರ ಏನಾದ್ರು ಆ ಥರ ಏನಿಲ್ಲ, ಅದೇ ಲಾಸ್ಟ್. ಅದಕ್ಕೆ ನಮ್ಗೆ ಏನೇ ಸದ್ಯ ಕಾಣಿಸಿಲ್ಲ. ಈ ಮುಂದಕ್ಕೆ ಏನಾಗ್ತದೆ ನೋಡ್ಬೋದು, ಹಂಗೇನೋ ಕಾಣಿಸ್ಕೊಂಡು ಇನ್ನೊಂದು ಟೈಮ್ ಬಿಟ್ಕೊಳ್ಳೋದಾಗ್ತೈತೆ. ಈಗ ರೈತರಿಗೆ ಇದು ಸ್ವಲ್ಪ ಈ ಪ್ರಾಡಕ್ಟ್ನ ಬಳಸ್ಕೊಂಡ್ರೆ ವಿಲ್ಟ್ ಕಂಟ್ರೋಲ್ ಮಾಡ್ಕೊಂಡು ಮಾಡ್ಬೋದು. ಕರೆಕ್ಟ್ ಟೈಮ್ ಬಿಡಬೇಕು. ಹಾಂ ಸರ್. ಟೈಮ್ ಕರೆಕ್ಟ್ಗೆ ಬಿಟ್ಕೊಂಡು ನಾವು ಮೇಂಟೈನ್ ಮಾಡಬೇಕು. ಆಮೇಲೆ ಓವರ್ ನೀರು ಬಿಡಬಾರ್ದು. ಓಕೆ ಸರ್. ಜಾಸ್ತಿ ನೀರು ಬಿಟ್ಟರೆ ಪ್ರತಿಯೊಂದು ಬೆಳೆ ಕ್ವಶನ್ ನೀರು ಓವರು ಎಷ್ಟು ಕೊಡ್ಬೇಕು ಅಷ್ಟೇ ಕೊಡಬೇಕು. ಜಾಸ್ತಿ ನೀರು ಕೊಡೋಕೆ ಹೋದ್ರೆ ಏನಾಗ್ತದೆ, ಗಿಡ ಬೇರು ಇದಾಗ್ತೈತೆ, ಬೇರು ಸ್ವಲ್ಪ ಇದಾಗ್ತೈತೆ. ರೂಟ್ ಮುಂದೆ ಹೋಗೋಕ್ಕಾಗಲ್ಲ, ರೂಟ್ ಯಾವಾಗ ಮುಂದೆ ಹೋಗಲ್ಲ, ಅಲ್ಲಿಗೆ ಹೋಗಲ್ಲ. ಎಷ್ಟು ಬೇಕು ಅಷ್ಟು ಬಿಟ್ಕೊಬೇಕು ಸರ್. ಇವಾಗ ಈ ಒಂದು ಪ್ರಾಡಕ್ಟ್ನ ಬಳಸಿದ್ರೆ ಬೇರೆ ರೈತರಿಗೂ ಅನುಕೂಲ ಆಗುತ್ತೆ ಸರ್? ಅನುಕೂಲ ಆಗ್ತೈತೆ. ಯಾಕಂತಂದ್ರೆ ಇವತ್ತು ಏನೊಂದು ವಿಡಿಯೋ ಉದ್ದೇಶ ಏನಂದ್ರೆ ಇದು ವಿಲ್ಟ್ ಮೇಲೆ ನಾವು ಪ್ರಶ್ನೆ ಅಂತಲ್ಲ, ಪ್ರತಿಯೊಬ್ಬರು ರೈತರು ಬೆಲೆ ಕಷ್ಟ ಬಿತ್ಕೊಂಡು ಹೌದು ಮಾಡ್ತಾರೆ. ಬೆಳೆ ಏನೋ ಒಂದು ಬೆಳೆ ಮಾಡ್ಬೇಕಂತ ರೇಟ್ ಬಗ್ಗೆ ನೋಡಲ್ಲ, ಬೆಳೆ ಮಾಡಬೇಕು, ಒಬ್ಬರಿಗಿನ್ನ ಒಬ್ರು ಚೆನ್ನಾಗಿ ಮಾಡ್ಬೇಕು ಅಂತ ಮಾಡ್ತಾರೆ. ಅದು ಬಿಟ್ಟು ನಾವು ಇದು ನೋಡಲ್ಲ. ಹೌದೌದು. ಸೊ ಈಗ ಈ ಪ್ರಾಡಕ್ಟ್ ಬಳಸಿ ನಿಮಗೆ ತೃಪ್ತಿ ಆಗಿದೆ ನಮ್ಗೆ. ಆಮೇಲೆ ಹೂವು ಸೈಜ್ಗೆ ನೀವು ಕಟ್ವೇಜ್ ಬಳಸ್ಕೊತಾ ಇರ್ತೀರಾ. ಕಟ್ವೇಜಲ್ಲಿ ಚೆನ್ನಾಗಿ ಬರುತ್ತಲ್ವಾ? ಚೆನ್ನಾಗಿ ಬರ್ತೈತೆ. ಈಗ ಟೋಟಲ್ ಆಗಿ ರಾಟ್ ಕಿಟ್ ಬೆಳೆಸಿದ್ದೀರಿ, ಎಲ್ಲ ಬೆಳೆಸ್ಕೊಂಡ್ಮೇಲೆ ಈಗ ರೈತರು ಬೇರೆ ರೈತರಿಗೆ ರಾಟ್ ಕಿಟ್ ಬಳಸ್ಕೊಂಡ್ರೆ ಒಂದು 80-90% ರಿಸಲ್ಟ್ ಬರೇ ಬರ್ತೈತೆ. ಟೈಮ್ ಕರೆಕ್ಟ್ ಟೈಮ್ ಕಾಣಿಸ್ಕೊಂಡು ಟೈಮ್ಗೆ ಬಿಟ್ಬಿಡ್ಬೇಕು, ಲೇಟ್ ಮಾಡಬಾರ್ದು. ಇಲ್ಲ ಕಾಣಿಸಿಲ್ಲ ಅಂದ್ರೆ ಒಂದ್ಕಿಂತ ನಮ್ದು ಹೋದ್ರೆ ಅಮೌಂಟ್ ಏನೋ ಒಂದು ಬಿಟ್ಟು ಒಂದ್ಸತಿ ಬಿಟ್ರೆ ಅಲ್ಲಿಕ್ಕೆ ಏನು ಕಾಣಿಸೋದಿಲ್ಲ. ಅಡ್ವಾನ್ಸ್ ಆಗಿ ಕೊಟ್ಬಿಡ್ಬೇಕು. ಕೊಟ್ಟಿದ್ರೆ ಅಲ್ಲಿ ಕಂಟ್ರೋಲ್ ಬರ್ತೈತೆ ಅದು. ಸರಿ ಸರ್. ನಮಗೂ ಈಗ 6-7 ವರ್ಷದಿಂದ ನೀವು ಬಳಸ್ಕೊಂಬರ್ತಾಯಿರ, ನಮಗೂ ತುಂಬ ಖುಷಿ ಇದೆ. ಯಾಕಂತಂದರೆ ಒಂದು 6-7 ವರ್ಷದಿಂದ ಒಂದು ಕಂಪ್ನಿ ಪ್ರಾಡಕ್ಟ್ ರೈತರು ಬಳಸಿದಾಗ ಆ ಒಂದು ಪ್ರಾಡಕ್ಟ್ ರಿಸಲ್ಟ್ ಚೆನ್ನಾಗಿರೋದಕ್ಕೆ ಬಳಸ್ತಾರೆ. ಸೊ ನಿಮ್ಮದು ಟೇಕಲ್ಲು ನಿಮ್ಮ ಪೆಟ್ರೋಲ್ ಬಂಕು ಇದೆ, ಅಲ್ಲೂ ನೀವು ಇದು ಮಾಡಿಕೊಂಡು ಇಲ್ಲೂ ವ್ಯವಸಾಯ 2 ಕಡೆ ಬ್ಯಾಲೆನ್ಸ್ ಮಾಡ್ತಾ ಇದ್ದಾರೆ. ಪೆಟ್ರೋಲ್ ಬಂಕ್ ಮಾಡಕ್ ಮೇಲೆ ವ್ಯವಸಾಯ ಜಾಸ್ತಿ ಸರ್. ಫಸ್ಟಿಂದ ಇವತ್ತಿಂದ ಎಲ್ಲ ಟೊಮೆಟೊ ಜಾಸ್ತಿ ಬೆಳೀತಾ ಇದ್ದು. ಇವಾಗ 2-3 ವರ್ಷದಿಂದ ಹೂವು ಹಾಕೋದು ಬೆಳೀತಾ ಇದ್ರಿ. ಈ ವರ್ಷ ಹೂವು ಹಾಕಿದ್ರಿ. ಹೋದ ವರ್ಷ ಎಲ್ಲ ಗಿಡ ಇಲ್ಲ, ಸಾಯೋದಿಲ್ಲ. ಈ ವರ್ಷ ನಮ್ಮ ಭೂಮಿಯಲ್ಲಿ ಸ್ಟಾರ್ಟ್ ಆಯಿತು, ಅಲ್ಲಿಗೆ ಇದಾಗಿದೆ. ನೆಕ್ಸ್ಟ್ ಬೆಳೆ ನೋಡೋಣ, ಇನ್ನೊಂದ್ಸತಿ ನಂಬಿಕೆ ಇದೆ ಅಲ್ವಾ, ನಂಬಿಕೆ ಬಳಸ್ಕೊಂಡು ಇದು ಮಾಡೋಂಥದ್ದು. ಸರಿ ಸರ್. ಈಗ ಈ ಒಂದು ಮಾರ್ಕೆಟು ಕೂಡ ಚೆನ್ನಾಗಿ ಮೂವ್ ಆಗ್ತಿದೆ. ಸ್ವಲ್ಪ ತ್ರಿಪ್ಸು ಮೇಂಟೆನೆನ್ಸ್ ಮಾಡಿಕೊಂಡು ಕಟ್ವೇಜ್ ಬಳಸ್ಕೊತ ಹೋಗ್ರಿ, ಹೂವು ನಿಮಗೆ ಒಂದೇ ಕ್ವಾಲಿಟಿ ಇರುತ್ತೆ. ಈ ವಿಡಿಯೋನ ನಾನೊಂದು 10 ಜನಕ್ಕೆ ಶೇರ್ ಮಾಡಿ ಕೊಡಿ. ಯಾಕಂತಂದ್ರೆ ಒಂದು ವಿಡಿಯೋದಿಂದ ಇನ್ನೊಬ್ಬ ರೈತರಿಗೆ ಮಾಹಿತಿ ಗೊತ್ತಾಗಬೇಕಲ್ಲ. ನಾವು ಹಾಕಿರೋದು ನಮ್ಗೆ ಗೊತ್ತಾಗಬೇಕಲ್ಲ, ರೈತರಿಗೆ ಯಾರಿಗೂ ಗೊತ್ತಾಗೋದಿಲ್ಲ. ಯಾರು ತೃಪ್ತಿ ಆಗಿದೆ ಅಲ್ವಾ ಸರ್? ತೃಪ್ತಿ ಆಗಿದೆ ನಮಗೆ. ಓಕೆ, ಥ್ಯಾಂಕ್ ಯು ಸರ್.